ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಮೀನು ಸಾರು ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಬ್ಯಾಡಗಿ ಮೆಣಸು ಹಾಗೂ 3ರಿಂದ 4 ಗುಂಟೂರು ಮೆಣಸು, ಇಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀವಿ, ಲಿಂಬೆ ಗಾತ್ರದಷ್ಟು ಹುಳಿ, ಚುಟಕಿಯಷ್ಟು ಓಮ ಹಾಗೂ ಸ್ವಲ್ಪ ಮೆಂತೆಕಾಳು, ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೂ 1/4 ಚಮಚದಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅದರೊಂದಿಗೆ ಅರ್ಧ ನೀರುಳ್ಳಿ ಹಾಗೂ 4ರಿಂದ 5 ಬೆಳ್ಳುಳ್ಳಿಯ ಹೆಸಳು. ಇಷ್ಟನ್ನು ಗ್ರೈಂಡ್ ಮಾಡಲಿಕ್ಕುಂಟು. ಗ್ರೈಂಡ್ ಮಾಡುವ ಮೊದಲು ನಾವು ಇದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಕೂಡ ಉಂಟು. ಸ್ವಲ್ಪನೇ ಎಣ್ಣೆ ಹಾಕಿ ಎಲ್ಲವನ್ನು ಇದನ್ನು ಫ್ರೈ ಮಾಡೋಣ. ಫಸ್ಟಿಗೆ ಇಲ್ಲಿ ಮೆಣಸನ್ನು ಫ್ರೈ ಮಾಡಿ ಬಿಸಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆದರೆ ಗ್ರೈಂಡ್ ಆಗುವಾಗ ನೈಸಾಗಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಬಿಡೋಣ. ಅಷ್ಟು ತನಕ ಉಳಿದದನ್ನೆಲ್ಲವನ್ನು ನಾವು ಸ್ವಲ್ಪನೇ ಗ್ರೈಂಡ್ ಮಾಡಿ ತೆಗೆಯೋಣ. ನೆನಪಿಡಿ, ನೀರುಳ್ಳಿ ಹಾಗೂ ಬೆಳ್ಳುಳ್ಳಿ ಗ್ರೈಂಡ್ ಮಾಡುವಾಗ ಎಣ್ಣೆ ಹಾಕಬೇಕಂತಿಲ್ಲ. ಅದೇ ಇದರಲ್ಲಿ ನೀವು ಸ್ವಲ್ಪ ಹಾಗೆಯೇ ಫ್ರೈ ಮಾಡಿದರೆ ಆಯಿತು. ಹಾಗೂ ನೆಕ್ಸ್ಟು ತೆಂಗಿನಕಾಯಿ ಕೂಡ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಹಾಗೆಯೇ ಹಾಕಲಿಕ್ಕೆ. ಫ್ರೆಶ್ ತೆಂಗಿನಕಾಯಿ ಅಥವಾ ಕೊಬ್ಬರಿ ಇದೆ ಆದರೆ ಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು, ಗ್ರೈಂಡ್ ಆಗಬೇಕು, ನೈಸಾಗಿದ್ದು. ಮೀನು ಸಾರಿಗೆ ಯಾವಾಗಲೂ ಮಸಾಲ ಎಷ್ಟು ನೀವು ನೈಸಾಗಿ ಮಾಡ್ತೀರಿ ನೋಡಿ, ಅಷ್ಟು ಟೇಸ್ಟಾಗಿ ಬರುತ್ತೆ. ಓಕೆ, ಮಸಾಲ ನೈಸಾಗಿ ಗ್ರೈಂಡ್ ಆಗಿದೆ, ಈ ರೀತಿ ಬರಬೇಕು. ಮಿಕ್ಸಿದು ಏನಾದರೂ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಒಂದು ಪಾತ್ರೆ ತೊಗೊಂಡಿದ್ದೀನಿ ಅಗಲವಾಗಿದ್ದು, ಅದರಲ್ಲಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೂ ಸಣ್ಣ ಗಾತ್ರದ ಒಂದು ನೀರುಳ್ಳಿಯನ್ನು ಹಾಕಿದ್ದೀನಿ. ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಒಳ್ಳೆ ರೀತಿ ಕೆಂಪಾದಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಯಾಕೆಂದರೆ ಆಲ್ರೆಡಿ ನಾವು ಫ್ರೈ ಮಾಡಿನೇ ಮಸಾಲ ಗ್ರೈಂಡ್ ಮಾಡಿದ್ದು, ಹಾಗಾಗಿ 1 ನಿಮಿಷ ನೀವು ಸ್ವಲ್ಪ ನೀರುಳ್ಳಿಯಲ್ಲಿ ಫ್ರೈ ಮಾಡಿದ್ದನ್ನು. ಆಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸಿ, ತುಂಬ ತೆಳು ಕೂಡ ಮಾಡಬೇಡಿ, ತುಂಬ ದಪ್ಪ ಕೂಡ ಬೇಡ, ಹದವಾಗಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ. ಇವೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದು ಕುದಿ ಬರಲಿ. ಹಾಗಾಗಿ ಇದನ್ನು ಮುಚ್ಚಿಡೋಣ. ಒಳ್ಳೆ ರೀತಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ಬೇಕಾಗಿರುವ ಮೀನನ್ನು ಸೇರಿಸೋಣ. ಈ ಮಸಾಲಕ್ಕೆ ಹೆಚ್ಚಾಗಿ ಬಂಗಡೆ, ಬೂತಾಯಿ ಅದೆಲ್ಲ ಬಿಟ್ಟು ಬೇರೆ ಯಾವುದೇ ಮೀನು ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ. ಮೀನನ್ನು ಹಾಕಿದ ಮೇಲೆ ಒಂದು ಕುದಿ ಬರಲಿ, ಅದು ತುಂಬ ಕುದಿಸ್ಲಿಕ್ಕಿಲ್ಲ, ಒಂದು ಒಳ್ಳೆ ಕುದಿ ಬರಲಿ. 4 ಸೈಡ್ ಕೂಡ ಈ ರೀತಿ ಮುಚ್ಚಿಡೋಣ. ಕುದಿ ಬಂದ ಮೇಲೆ ನೋಡಿ, ಈ ರೀತಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ನಿಮಗೆ ಆ್ಯಡ್ ಮಾಡ್ಬೋದು. ಇವಾಗ ಘಮ ಮೀನಿನ ಸಾರು ರೆಡಿಯಾಗಿದೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಟೇಸ್ಟಲ್ಲಿ ಸೂಪರ್ ಆಗುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಹುಳಿ ಅಂಶ ಕರೆಕ್ಟ್ ಆಗಿದೆಯಾ ನೋಡಿ, ಇಲ್ದಿದ್ರೆ ಸ್ವಲ್ಪ ಹುಳಿ ನೀರು ಕೂಡ ಸೇರಿಸ್ಬೋದು ನೀವು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತೇಳಿ. ಇಷ್ಟ ಆಯ್ತು ಅಂತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.